ಜನವರಿ 31ಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲೆಕ್ಷನ್ ರಂಗೇರ್ತಾ ಇದೆ. ಹಿರಿಯ ನಿರ್ಮಾಪಕರು ಹಾಗೆ ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಬಾಮ ಹರೀಶ್ ಅವರು ಮತ್ತೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಲೆಕ್ಷನ್ಗಳು ನಿಮಗೆ ಹೊಸತಲ್ಲ. ಕನ್ನಡ ಚಿತ್ರರಂಗದಲ್ಲಿ ಜ್ವಲಂತ ಸಮಸ್ಯೆಗಳನ್ನ ನೋಡ್ತಾ ಇದ್ದೀರಾ. ಅದನ್ನ ಎದುರಿಸೋದಕ್ಕೆ ಒಂದಷ್ಟು ರೂಪುರೇಷೆಗಳನ್ನ ಹಾಕೊಂಡೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಾ. ನಿಮ್ಮ ಮುಂದಿನ ಧ್ಯೇಯೋದ್ದೇಶಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಖಂಡಿತವಾಗ್ಲು ಯಾವುದೇ ಒಂದು ಕಾರ್ಯ ಚಟುವಟಿಕೆ ಯಾವುದು ನಿಂತ್ಕೊಳ್ಳಲ್ಲ. ನಾನು ಹೇಳೋದು ಒಂದು ಅವತ್ತು ನಾವು ಇದ್ದಾಗ ಕೂಡ, ನಾವು ಇದ್ದಿದ್ದ ಕಾಲದಲ್ಲಿ ಕೂಡ ನಾವು ಅವತ್ತು ಏನು ಬರ್ತಾ ಇದ್ದ ಸಮಸ್ಯೆ ಅವತ್ತು ಕ್ಲಿಯರ್ ಮಾಡ್ತಾ ಇದ್ದೋ, ಸಮಸ್ಯೆಗಳು ಅಲ್ಲಲ್ಲೇ ಪರಿಹಾರ ಮಾಡಿ. ಯಾಕಂದ್ರೆ ಈಗಾಗಲೇ ಅನೇಕ ನಿರ್ಮಾಪಕರನ್ನು ತಾವು ಕೇಳ್ಬೋದು. ಯಾಕಂದ್ರೆ ಇವತ್ತೇನೋ ನನ್ನ ಪ್ರೀತಿನ ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಅಂತ ಹೇಳಿದ್ರೆ, ನಾ ಮಾಡ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ ಇದೆ, ಪ್ರೀತಿ ಇದೆ. ಸರ್, ಈ ಸಲ ವಿಶೇಷವಾಗಿ ಟಫ್ ಫೈಟ್ ಇರೋವಂಥದ್ದು ನಿಮ್ಮ ಮಧ್ಯೆ, ಮುನಿರತ್ನ ಅವರ ಮಧ್ಯೆ, ಮತ್ತೆ ನಿಮ್ಮ ಅಕ್ಕ ಅಂತ ಹೇಳ್ತೀರಾ ಜಯಮಾಲಾ ಅವರು. ಈ ಟಫ್ ಕಾಂಪಿಟೇಷನ್ ಮಧ್ಯೆ ನೀವು ಅಕ್ಕ ಅಂತ ಹೇಳಿದ್ರಿ ಜಯಮಾಲಾ ಅವರನ್ನ. ಈ ತರ ಸ್ಪರ್ಧೆ ಯಾಕೆ ಕ್ರಿಯೇಟ್ ಆಯ್ತು ಅಂತ? ಅದು ನಂಗೆ ಗೊತ್ತಿಲ್ಲ. ಆಕ್ಚುಲಿ ನಂಗೆ ಇವತ್ತೇನ ನಾನು ಮಟ್ಟಿಗೆ ಬೆಳೆದಿದ್ರೆ ನಾವು ಜಯಮಾಲಾ, ಯಾಕಂದ್ರೆ ಹಿಂದೆ ಜಯಮಾಲಾ ಅವರು 2008 ನಿಂತಾಗ ನಾನು ಕೂಡ ಸೋತಿದ್ದೆ ಅವರ ವಿರುದ್ಧ. ಸೊ ಕ್ರಮೇಣ ಅವರ ಒಂದು ನಾವೊಂದು ಅವ್ರ ಫ್ಯಾನೆ ಅಂತ ಹೇಳ್ಬೋದು. ಮತ್ತೆ ಅವ್ರು ನನ್ನ ಪ್ರೀತಿಯ ಅಕ್ಕ. ಅವ್ರು ಕೂಡ ನನ್ನ ಬ್ರದರ್ ಗಿರೀಶ್ ಅವ್ರನ್ನ ಕರ್ಸ್ಕೊಂಡು ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಈ ಆಪೋಸಿಟ್ ಟೀಮು ಸಾರಗೋವಿನ ಟೀಮ್ ಯಾವುದು ಬರಬಾರ್ದು ಅಂತೇಳಿ ನಮ್ಮನ್ನ ಪ್ರೋತ್ಸಾಹ ಮತ್ತೆ ಉತ್ಸಾಹ ತುಂಬಂತ ನಮ್ಮ ಅಕ್ಕ. ನೋಡಿದ್ರೆ ಇವತ್ತು ಸಾರಗೋವಿನ ಟೀಮಲ್ಲೇ ಕಂಟೆಸ್ಟ್ ಮಾಡಿದ್ದಾರೆ ನಮ್ಮ ಅಕ್ಕ. ಅದೇನು ಪಾಪ ಅವ್ರಿಗೆ, ನಮ್ಮ ಅಕ್ಕನಿಗೆ ಏನು ಮಾಡಿದಾರೆ ಗೊತ್ತಿಲ್ಲ, ಮಾಡಿಸ್ಬಿಟ್ಟಿದ್ದಾರೆ. ಸೊ ನಮ್ಮ ಅಕ್ಕನ ಆಶೀರ್ವಾದ ಇದೆ ಯಾವತ್ತೂ. ಡಿ.ಕೆ. ಶಿವಕುಮಾರ್ ಅವರ ನೈತಿಕ ಬೆಂಬಲ ಸಿಗ್ತಾ ಇದೆ. ಈ ಎಲೆಕ್ಷನ್ ನಲ್ಲಿ ಯಾವ ರೀತಿ ಪ್ಲಸ್ ಆಗ್ಬೋದು ಅದು? ಖಂಡಿತವಾಗ್ಲೂ ಎಲ್ಲ ರೀತಿಲಿ, ಯಾಕಂದ್ರೆ ನನ್ನ ಪ್ರತಿಯೊಬ್ಬರು, ಯಾಕಂದ್ರೆ ನನಗೆ ಡಿ.ಕೆ. ಶಿವಕುಮಾರ್ ಅವರಾಗ್ಬೋದು, ಆರ್ ಅಶೋಕ್ ಅವರಾಗ್ಬೋದು, ಮತ್ತೆ ಕುಮಾರಣ್ಣ ಆಗ್ಬೋದು, ಸಿದ್ದರಾಮಣ್ಣ ಆಗ್ಬೋದು. ಯಾಕಂದ್ರೆ ನಾನು ಪಕ್ಷಾತೀತವಾಗಿ ಬೆಳೀತಕ್ಕಂಥ ವ್ಯಕ್ತಿ. ನನಗೆ 3 ಪಾರ್ಟಿಗಳ 3 ಲೀಡರ್, ಇವತ್ತೇನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಶಿಷ್ಯ, ಶಿಷ್ಯ ನಾನು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ನನ್ನ ಸಂಬಂಧಿ. ಸೊ ಹಂಗಾಗಿ ಪ್ರತಿಯೊಬ್ಬರು ಬೆಂಬಲ, ಪ್ರೀತಿ ನನಗಿದೆ. ಇವತ್ತು ಆರ್ ಅಶೋಕ್, ನನ್ನ ಪಕ್ಷಾತೀತ ವ್ಯಕ್ತಿ ನಾನು. ನನಗೆ ಡಿ.ಕೆ. ಶಿವಕುಮಾರ್ ಪಾಪ ಅವ್ರು ನಿಲ್ಸಿದ್ದು ಮಾಡಿದ್ದು ಅವೆಲ್ಲ ಅಂತಿಲ್ಲ. ಬಟ್ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ. ಅವರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ. ನಾನು ಇವತ್ತು ಯಾವುದೇ ಪಾರ್ಟಿ ಬಂದರೂ ಕೂಡ ವಿಧಾನಸೌಧಕ್ಕೆ ಹೋಗಿ ಕೆಲಸ ಮಾಡಬಲ್ಲೆ. ನಾನು ಇಂಥ ಪಾರ್ಟಿಲಿ ಒಂದೇ ಪಾರ್ಟಿಲಿ ಗುರ್ಸ್ಕೊಂಡಿಲ್ಲ. ಸೊ ಹಾಗಾಗಿ ಎಲ್ಲವನ್ನು ನಿಭಾಯಿಸೋ ಶಕ್ತಿ ಕೊಟ್ಟಿದ್ದು ನಮ್ಮ ಅಕ್ಕನ ಆಶೀರ್ವಾದ ಸದಾ ಇದೆ ಅಂತೇಳಿ ಅನ್ಕೋತೀನಿ. ಇದೇ ಮೊದಲ ಬಾರಿಗೆ ಫಿಲಂ ಚೇಂಬರ್ ಅಂಗಳದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತ ಒಂದು ವಾರ್ ಚಿತ್ರಣ ಶುರುವಾಗಿದೆ. ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್? ಸರ್, ನಾನು ಹೇಳ್ದೆ ಅದು ಪಕ್ಷಾತೀತವಾಗೇ ಇರೋದು. ಯಾಕಂದ್ರೆ ನನ್ಗೆ ಹೇಳ್ದೆ, 3 ಪಾರ್ಟಿಯವರು ಎಲ್ಲ ಲೀಡರ್ಸ್ ತುಂಬಾ ಹತ್ರದಲ್ಲಿದ್ದಾರೆ. ಬಟ್ ಜಯಮಾಲಾ ಮೇಡಮ್, ನಮ್ಮ ಅಕ್ಕ, ಅವರು ಕಾಂಗ್ರೆಸ್ ಅಲ್ಲಿ ಇರ್ಬೋದು, ನಮ್ಮ ಮುನಿರತ್ನ ಅಣ್ಣ ಅವರು ಬಿಜೆಪಿಲಿ ಇರ್ಬೋದು. ನಾನು 3, ಯಾಕಂದ್ರೆ ಎಲ್ಲ ಪಕ್ಷದ ನಾಯಕರು ಕೂಡ ನಂಗೆ ಬಹಳ ಹತ್ರ ಇದ್ದಾರೆ. ಸೊ ಹಂಗಾಗಿ ನಾನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ರಾಜಕೀಯ ಮಿಶ್ರಣ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ವೈಯಕ್ತಿಕವಾಗಿ ನಾನು ಮುನಿರತ್ನ ಅವರಾಗ್ಲಿ, ನಮ್ಮ ಜಯಮಾಲಾ ಅವರಾಗ್ಲಿ, ಅವ್ರು ನೋಡೋ ನಾವು ಕನ್ನಡ ಚಿತ್ರರಂಗ ಒಂದು ಹೊರತು ನೋಡ್ತೀವಿ, ಪಾರ್ಟಿ ನೋಡಕ್ ಹೋಗಲ್ಲ. ಬಟ್ ಇದು ಹೆಂಗೆ ರಾಜಕೀಯ ಬೆರೀತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕೊನೆಯದಾಗಿ ಸರ್, ಈಗ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಉಂಟಾಗಿದೆ. ಅಕಸ್ಮಾತ್ ನೀವು ಅಧ್ಯಕ್ಷರಾದ್ರೆ, ನಿಮಗೆ ಬೆಂಬಲ ಸಿಕ್ಕರೆ ಮುಂದೆ ಬರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಯಾವ ರೀತಿ ರೆಡಿ ಇದೀರಾ ಅಂತ? ಏನಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಸಬ್ಸಿಡಿ, ಪೈರಸಿ, ಬೇರೆ ಬೇರೆ ಸಮಸ್ಯೆಗಳನ್ನ ನೋಡ್ತಾ ಇದೀವಿ ನಾವು. ಸರ್, ಈಗಾಗಲೇ ಎಷ್ಟೋ ವರ್ಷನ ನೆನೆಗುದಿಗೆ ಬಿದ್ದಿದ್ದು ಸಬ್ಸಿಡಿ ಗೊತ್ತಿರ್ಬೋದು. ಸೊ ಇವತ್ತೇನ ಎಲ್ಲ ಕಾರ್ಯಕರ್ತ ಆಗಿ ಪ್ರತಿಯೊಂದು 3 ವರ್ಷದ್ದು ನೋಡಿ, ಇನ್ನೊಂದು ವರ್ಷ, 2 ವರ್ಷ, 3 ವರ್ಷದ್ದು ಕಮಿಟಿ ಮಾಡ್ತಾರೆ ಅಂದ್ರೆ ನಮ್ಮ ತಂಡದ ಶ್ರಮ ಅಷ್ಟಿದೆ. ಯಾಕಂದ್ರೆ ಅದು ಲಾಸ್ಟ್ 3 ವರ್ಷದ ಕಮಿಟಿ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿದ್ದಾಗ 3 ವರ್ಷದ ಕಮಿಟಿನೂ ಮಾಡಿಸ್ತು. ಇದೆಲ್ಲ ನೇಮಕ ಮಾಡಿದ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿಯೊಂದು ಎಲ್ಲ ಯಾವ ಪ್ರೊಡ್ಯೂಸರ್ಸ್ಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ರಿಲೀಸ್ ಮಾಡಿದ್ರು. ನಾವು ಕೂಡ ಹೋಗ್ಬಿಟ್ಟು ಸಬ್ಸಿಡಿ ಇವತ್ತೇನ ಎಲ್ಲ ರಿಲೀಸ್ ಆಗ್ತದೆ, ನಾವು ಆ ಕೆಲಸ ಮಾಡಿದ್ವಿ. ಬಟ್ ಹಗಲು ರಾತ್ರಿ ನನ್ನ ಫೋನು 24/7 ಆನ್ ಆಗಿರುತ್ತೆ. ಮನೆಗೆ ಹೋಗಿದ ತಕ್ಷಣ ಸ್ವಿಚ್ ಆಫ್ ಮಾಡೋಂಥ ವ್ಯಕ್ತಿ ನಾವಲ್ಲ. ಪ್ರತಿಯೊಬ್ಬ ನಿರ್ಮಾಪಕರಿಗೆ ಗೊತ್ತು, ವಿತರಕ್ಕೆ ಗೊತ್ತು, ಪ್ರದರ್ಶಕರಿಗೆ ಗೊತ್ತು, ಹರೀಶ್ ಎನಿ ಟೈಮ್ ಕೈ ಸಿಗ್ತಾರೆ ಅಂತೇಳಿ. ಇದು ದೇವಸ್ಥಾನ, ವಾಣಿಜ್ಯ ಮಂಡಳಿ ದೇವಸ್ಥಾನ. ಪ್ರತಿಯೊಬ್ಬರು ನಮ್ಮ ನಿರ್ಮಾಪಕರು, ವಿತರಕರು, ಪ್ರದರ್ಶಕರ ಭಕ್ತರು ಪ್ರತಿಯೊಬ್ಬರು ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು.
ಆಮೇಲೆ ಪ್ರತಿಯೊಬ್ರು ಅಪ್ಕೊಂಡು ಹೋಗೋ ಅಂತ ಮನೋಭಾವನೆ ಅಂದು ಖಂಡಿತವಾಗ್ಲೂ ಪ್ರತಿಯೊಬ್ರು ಇಷ್ಟಪಡ್ತಾರೆ, ಖಂಡಿತವಾಗ್ಲೂ ಆರ್ಸ್ ಕಳಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ಇವಿಷ್ಟು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಸಲ್ಲಿಸ್ತಾ ಇರುವಂತಹ ನಾಮಿನೇಷನ್ ಸಲ್ಲಿಸಿರುವಂತಹ ಹಿರಿಯ ನಿರ್ಮಾಪಕರಾಗಿರೋ ಬಾಮಾ ಹರೀಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕರ್ತೆ, ಕರ್ನಾಟಕ ನ್ಯೂಸ್ ಬೀಟ್.